ಕಾಮಿಡಿ ಕಿಂಗ್ ಗಿಲ್ಲಿ ನಟನೆಗೆ ಬಿಗ್ ಬಾಸ್ ಕಿರೀಟ ಸಿಗುತ್ತಾ? ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ ಸಿಗುತ್ತಾ? ಕಾಮಿಡಿ ಕಿಂಗ್ ಗಿಲ್ಲಿ ನಟನೆಗೆ ಕಿರೀಟ ಸಿಗೋದು ಫಿಕ್ಸಾ? ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಗಿಲ್ಲಿಗೆ ಒಲಿಯುತ್ತಾ ಬಿಗ್ ಬಾಸ್ ಸೀಸನ್ 12 ಗೆಲುವು? ಯಾರಿಗೆ ಎಷ್ಟು ಮತ? ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಿಗ್ ಬಾಸ್ ಇತಿಹಾಸದಲ್ಲೇ ರೆಕಾರ್ಡ್ ವೋಟಿಂಗ್. ಎಲೆಕ್ಷನ್ ರೀತಿಯ ಪ್ರಚಾರ ಮಾಡಲಾಗಿದೆ. ದಾಖಲೆಯ ಓಟ್ ಸಿಕ್ಕಿದೆ. ನಿನ್ನೆಯವರೆಗೆ 37 ಕೋಟಿ, ಇಂದು 50 ಕೋಟಿಗೆ ರೀಚ್ ಆಗಿರಬಹುದು. ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಭಿಮಾನದ ಹೊಳೆ. ಕೊನೆ ಕ್ಷಣದಲ್ಲೇ ಬಿಗ್ ಫೈಟ್ ಸೀನ್, ಕಂಪ್ಲೀಟ್ ಚೇಂಜ್. ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಗೌಡ ಅಲ್ಲವೇ ಅಲ್ಲ. ಪಳಾರ್ ಗಿಲ್ಲಿಗೆ ವಂಶದ ಕುಡಿಯೇ ಈಗ ಬಿಗ್ ಚಾಲೆಂಜ್. ಕಿಚ್ಚನ ಕೈಯಲ್ಲಿ ಇರ್ತಾರಾ ಗಿಲ್ಲಿ ಮತ್ತು ರಕ್ಷಿತಾ? ಫೈಟ್ ಇಲ್ಲದೆ ಗೆದ್ದು ಬೀಗ್ತಾರಾ ಮಾತಿನ ಮಲ್ಲ? ರೆಕಾರ್ಡ್ ಓಟ್ ಪಡೆದು ಗೆಲ್ತಾನ ಪಳಾರ್ ಗಿಲ್ಲಿ? ಕಾಮಿಡಿ ಕಿಂಗ್ ಗಿಲ್ಲಿ ನಟನೆಗೆ ಬಿಗ್ ಬಾಸ್ ಕಿರೀಟ ಸಿಗುತ್ತಾ? ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಗಿಲ್ಲಿಗೆ ಒಲಿಯುತ್ತಾ ಬಿಗ್ ಬಾಸ್ ಸೀಸನ್ 12 ಗೆಲುವು? ಹಾಗಾದ್ರೆ ಯಾರಿಗೆ ಎಷ್ಟು ಮತ ಸಿಕ್ಕಿದೆ? ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಿಗ್ ಬಾಸ್ ಇತಿಹಾಸದಲ್ಲೇ ರೆಕಾರ್ಡ್ ವೋಟಿಂಗ್. ಎಲೆಕ್ಷನ್ ರೀತಿಯ ಪ್ರಚಾರ, ದಾಖಲೆಯ ವೋಟ್. ನಿನ್ನೆ ಅವರಿಗೆ 37 ಕೋಟಿ, ಇವತ್ತು 50 ಕೋಟಿಗೆ ರೀಚ್. ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಭಿಮಾನದ ಹೊಳೆ. ಇನ್ನು ಕಾಮಿಡಿ ಕಿಂಗ್ ಗಿಲ್ಲಿ ನಟನೆಗೆ ಒಂದು ಬಿಗ್ ಬಾಸ್ ಕಿರೀಟ ಸಿಗುತ್ತಾ ಎಂಬ ಕುತೂಹಲಕಾರಿ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಈಗ ಆಲ್ರೆಡಿ ಗಿಲ್ಲಿ ನಟನೆ ವಿನ್ ಅನ್ನೋ ರೀತಿಯಲ್ಲಿ ಗಿಲ್ಲಿ ನಟನ ಅಭಿಮಾನಿಗಳು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿ ವರ್ಸಸ್ ಅಶ್ವಿನಿ ಒಂದು ಗ್ರ್ಯಾಂಡ್ ಫಿನಾಲಿಯಲ್ಲಿ ಇಬ್ರು ಫೈನಲಿಸ್ಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಕೂಡ ಅಭಿಮಾನಿಗಳು ಲೆಕ್ಕಾಚಾರವನ್ನ ಒಂದ್ ಕಡೆ ಹಾಕ್ತಾ ಇದ್ರು. ಅಶ್ವಿನಿ ಅಭಿಮಾನಿಗಳು ಅಶ್ವಿನಿಯೇ ಗೆಲ್ತಾರೆ ಅಂತ ಹೇಳ್ತಾ ಇದ್ರು. ಮತ್ತೊಂದ್ ಕಡೆ ಗಿಲ್ಲಿ ಫ್ಯಾನ್ಸ್ ಗಿಲ್ಲಿಯೇ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಫೈನಲ್ ನಲ್ಲಿ ಸ್ವಲ್ಪ ಒಂದು ಪಿಕ್ಚರ್ ಚೇಂಜ್ ಆಗೋ ಲಕ್ಷಣ ಇದೆ. ಗಿಲ್ಲಿ ವರ್ಸಸ್ ಅಶ್ವಿನಿ ಇದ್ದಿದ್ದು ಗಿಲ್ಲಿ ವರ್ಸಸ್ ರಕ್ಷಿತಾ ಆಗಬಹುದು. ಯಾಕೆಂತಂದ್ರೆ ರಕ್ಷಿತಾಗೂ ಕೂಡ ಒಂದು ಒಳ್ಳೆಯ ಫ್ಯಾನ್ ಫಾಲೋಯಿಂಗ್ ಇದೆ. ಏನೋ ಒಂದು ಗೆಜ್ಜೆಯ ಇನ್ಸಿಡೆಂಟ್ ಆಗುತ್ತೆ. ಆ ಒಂದು ಇನ್ಸಿಡೆಂಟ್ ಆದಮೇಲೆ ರಕ್ಷಿತಾ ಒಂದು ಸ್ಟ್ಯಾಂಡ್ ತಗೊಂಡಿದ್ದ ರೀತಿ ಆಗಿರಬಹುದು. ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು. ಯಾಕೆಂತಂದ್ರೆ ಒಂದು ಚಿಕ್ಕ ಹುಡುಗಿ ಬಿಗ್ ಬಾಸ್ಗೆ ಹೋಗಿ ಅಷ್ಟು ಧೈರ್ಯವಾಗಿ ಮಾತನಾಡ್ತಾಳೆ, ಕನ್ನಡವನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವಳ ಮಾತೃಭಾಷೆ ತುಳು ಆಗಿದ್ರು ಕೂಡ ಕನ್ನಡಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾಳೆ ಅಂತ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ರು. ಜೊತೆಗೆ ಕಿಚ್ಚನ ಚಪ್ಪಾಳೆ ಕೂಡ ರಕ್ಷಿತಾಗೆ ಸಿಕ್ಕಿತ್ತು. ಆ ಒಂದು ಇನ್ಸಿಡೆಂಟ್ ಆದಮೇಲೆ ಈ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಅವರ ಜರ್ನಿ ಹೋಗ್ತಾ ಹೋಗ್ತಾ ಏರಿಕೆನೇ ಆಗ್ತಾ ಇತ್ತು, ಇಳಿಕೆ ಆಗಿರಲಿಲ್ಲ. ಹಾಗಾಗಿ ರಕ್ಷಿತಾ ಕೂಡ ಈ ಒಂದು ಫೈಟ್ನಲ್ಲಿ ಇದ್ದಾರೆ. ಈಗ ಗಿಲ್ಲಿ ವರ್ಸಸ್ ಅಶ್ವಿನಿ ಇದ್ದಿದ್ದು ಗಿಲ್ಲಿ ವರ್ಸಸ್ ರಕ್ಷಿತಾ ಅಂತ ಚೇಂಜ್ ಆಗೋ ಲಕ್ಷಣಗಳು ಕೂಡ ಇದೆ. ನಿನ್ನೆವರೆಗೆ 37 ಕೋಟಿ ವೋಟಿಂಗ್ ಆಗಿತ್ತು, ಇವತ್ತು 50 ಕೋಟಿ ಆಗಿರಬಹುದು. ಯಾರತ್ರ ಮೊದ್ಲೇ ಮಂಡ್ಯದವರು ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿ ಗೆದ್ದು ಬರಲಿ ಅಂತ ಈ ಒಂದು ಸಂಕ್ರಾಂತಿಯ ಸಂದರ್ಭದಲ್ಲಿ ಕಿಚ್ಚು ಹಾಯಿಸುವಂಥ ಸಂದರ್ಭ ಏನಿದೆ. ಜೊತೆಗೆ ಹಸುಗಳನ್ನ ಬೆಂಕಿ ಮೇಲೆ ಹಸುಗಳು ಅಥವಾ ಓರಿಗಳನ್ನ ಓಡಿಸುವಂಥ ಒಂದು ಪದ್ಧತಿ ಕೂಡ ಕೆಲವೊಂದಿಷ್ಟು ಭಾಗದಲ್ಲಿದ್ದಾವೆ. ಅಲ್ಲೂ ಕೂಡ ಗಿಲ್ಲಿ ಫೋಟೋ ಕಾಣಿಸ್ತಾ ಇದೆ. ಜೊತೆಗೆ ದೇವರನ್ನ ಕೇಳುವ ಕೆಲಸ ಕೂಡ ಮಾಡಿದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಆ ಒಂದು ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಏನಾದರೂ ನಮಗೆ ಕೆಲಸ ಆಗಬೇಕು ಅಥವಾ
ಅಥವಾ ಏನಾದರೂ ಒಳ್ಳೇದಾಗಬೇಕು ಅಂದಾಗ ದೇವರ ಮೊರೆ ಹೋಗ್ತಾರೆ. ಯಾರು ಗೆಲುವನ್ನು ಸಾಧಿಸಬೇಕು ಅಂತ ಈ ಒಂದು ಬಿಗ್ ಬಾಸ್ ಗಿಲ್ಲಿ ಬಗ್ಗೆ ಒಬ್ಬರು ದೇವರ ಮೊರೆ ಹೋಗಿದ್ದಾರೆ, ದೇವರನ್ನ ಕೇಳಿದ್ದಾರೆ. ನಿನ್ಗೇನಾದರೂ ಗಿಲ್ಲಿ ಗೆಲ್ತಾರೆ ಅನ್ನೋದಾದರೆ ದಯವಿಟ್ಟು ಸೂಚನೆ ಕೊಡು ತಾಯಿ, ಬಲಭಾಗಕ್ಕೆ ತಿರುಗು ಅಂತ ಹೇಳಿದಾಗ ಬಲಭಾಗಕ್ಕೆ ದೇವರು ತಿರುಗುವಂತಹ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ನಾವು ನೋಡಿದ್ದೀವಿ. ಬಹಳ ಒಂದು ಪ್ರೌಡ್ ಅನ್ಸುತ್ತೆ. ಗಿಲ್ಲಿ ನಟನಿಗೆ ಇಷ್ಟು ಅಭಿಮಾನಿಗಳು ಸಿಕ್ಕಿರೋದು ಅವರ ಒಂದು ಪುಣ್ಯ ಅಂತ ಹೇಳಬಹುದು. ಏಕೆಂತಂದ್ರೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ನಟ ಸ್ಪರ್ಧೆಯಾಗಿದ್ರು, ಆ್ಯಕ್ಟ್ಗಳನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು. ಆದರೆ ಬಿಗ್ ಬಾಸ್ ಎಷ್ಟರ ಮಟ್ಟಿಗೆ ಒಂದು ಅಭಿಮಾನಿಗಳನ್ನ ಕೊಟ್ಟಿದೆ ಅಂತ ಅಂದರೆ ಈಗಲೂ ಕೂಡ ಪಳಾರ್ ಗಿಲ್ಲಿ ಅಂತ ಎಲ್ಲೆಲ್ಲೂ ಕೂಡ ಗಿಲ್ಲಿಯ ಹವಾ ಜೋರಾಗಿದೆ. ಸೋಷಿಯಲ್ ಮೀಡಿಯಾ ನೀವೇನಾದರೂ ಓಪನ್ ಮಾಡಿದ್ರೆ ಕಂಪ್ಲೀಟ್ ಗಿಲ್ಲಿ ನಟನ ವಿಚಾರಗಳು, ಗಿಲ್ಲಿ ನಟನ ಪರವಾಗಿ ಅಭಿಮಾನಿಗಳು ಮಾಡ್ತಾ ಇರುವಂತಹ ಪ್ರಮೋಷನ್ಗಳು ಇದೇ ಹೆಚ್ಚಿನ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಜೊತೆಗೆ ಗಿಲ್ಲಿ ನಟ ಗೆದ್ದೇ ಗೆಲ್ತಾನೆ ಅಂತ ಅಭಿಮಾನಿಗಳು ಈಗ ಎಲ್ಲ ಕಡೆಯೂ ಕೂಡ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ. ನೀವು ವಿಶೇಷವಾಗಿ ನೀವು ಗಮನಿಸಬಹುದು, ಕೆಲವೊಂದಿಷ್ಟು ಕಡೆ ಆಫರ್ಸ್ಗಳನ್ನು ಕೊಡ್ತಾರೆ. ಗಿಲ್ಲಿ ನಟನಿಗೆ ನೀವು ವೋಟ್ ಮಾಡಿದ್ರೆ ಒಂದು ಟೀ ಉಚಿತವಾಗಿ ಕೊಡ್ತೀವಿ, ಅಥವಾ ನಿಮ್ಮ ಫೋನ್ಗೆ ಟೆಂಪರ್ ಗ್ಲಾಸನ್ನು ಉಚಿತವಾಗಿ ಹಾಕೊಡ್ತೀವಿ ಗಿಲ್ಲಿ ನಟನಿಗೆ ನೀವು 99 ವೋಟ್ ಮಾಡಿದ್ರೆ. ಈ ರೀತಿಯಾಗಿ ಪ್ರಚಾರ ಮಾಡೋದು ಬಹಳ ವಿಶೇಷ. ಗಿಲ್ಲಿ ನಟನಿಗೆ ಇದೊಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಅವರು ಹೊರಗಡೆ ಬಂದಿದ ತಕ್ಷಣ ಆಶ್ಚರ್ಯ ಆದರೂ ಕೂಡ ಬಹಳ ಖುಷಿ ಆಗತ್ತೆ ಅವರಿಗೆ, ಇಷ್ಟರ ಮಟ್ಟಿಗೆ ಫ್ಯಾನ್ಸ್ ಇದ್ದಾರೆ ಅಂತ. ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ, ಟ್ಯಾಲೆಂಟ್ ಇದ್ದವ್ರನ್ನ ಬೆಳೆಸಿ. ವೋಟ್ ಫಾರ್ ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ, ಟ್ಯಾಲೆಂಟ್ ಇದ್ದವ್ರನ್ನ ಬೆಳೆಸಿ. ವೋಟ್ ಫಾರ್